ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಮ್ಮ ಲೇಔಟ್ನ ಲೇಡೀಸ್ ಟೀಮ್ ಎಲ್ಲ ಮಾಘ ತಲಕಾವೇರಿಗೆ ಹೋಗಿದ್ದಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹೊರಟಿದ್ದು ಶನಿವಾರ ಸಂಜೆ ಹೊರಟಿದ್ದು. ಆಲ್ಮೋಸ್ಟ್ ಸಂಜೆ ಅಂತ ಹೇಳೋಕ್ಕಾಗಲ್ಲ, ನೈಟ್ 10:30ಗೆ ಹೊರಟಿದ್ದು. ಫುಲ್ ನಮ್ಮ ಲೇಔಟ್ನ ಟೀಮ್ ಫುಲ್ಲು ಹೊರಟಿದ್ದು, ಓನ್ಲಿ ಲೇಡೀಸ್. ಹಾಗಾಗಿ ನಾನು ತಮ್ಮನೇಲ್ನ ನಮಗಾಗಿ ಒಂದು ದಿನ ಅಂತಲೇ ಕೊಟ್ಟಿದ್ದೀನಿ. ನೈಟ್ ಹೊರಟು ನಾವು ಬೆಳಗಿನ ಜಾವ ನಾವು ಹತ್ತತ್ರ 4:30 ಅಷ್ಟೊತ್ತಿಗೆ ನಾವು ಬಾಗಮಂಡಲನ ತಲುಪಿದ್ವಿ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಗಂಗೆ ಪೂಜೆನ ಕೂಡ ಮುಗಿಸಿ ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಲೇಔಟ್ನಿಂದ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಮಾಘಮಾಸದಲ್ಲಿ ಸ್ನಾನ ಮಾಡ್ತಾರೆ. ಆದರೆ ನಾನು ಇದೇ ಫಸ್ಟ್ ಹೋಗಿರೋದು, ಹಾಗಾಗಿ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸಿ ಗಂಗೆ ಪೂಜೆನ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ 4:30ಗೆಲ್ಲ ನಾವು ಬಾಗಮಂಡಲನ ತಲುಪಿದ್ವಿ. ಹಾಗಾಗಿ 6:30 ನಾವು ಕತ್ಲೆ ಇನ್ನೇನು ಬೆಳಕರಿಯೋ ಟೈಮು, ಆ ಟೈಮಲ್ಲಿ ಗಂಗೆ ಪೂಜೆನ ಮಾಡಿ ಅಲ್ಲಿ ಒಂದು ದೇವರ ನಾಮನ ಹಾಡಿ, ನಮ್ಮ ಟೀಮಿಂದ ಪಾರಾಯಣ ಟೀಮಿಂದ ನಮ್ಮದೊಂದು ಪಾರಾಯಣ ಟೀಮ್ ಇದೆ, ಅವ್ರ ಕಡೆಯಿಂದ ದೇವ್ರ ನಾಮಗಳನ್ನ ಕೂಡ ಹಾಡಿದ್ವಿ. ನೋಡಿ, ಇದು ಗಂಗೆ ಪೂಜೆ ಮಾಡಬೇಕಾದ್ರೆ ಮಾಡ್ಕೊಂಡಿರೋಂಥ ವಿಡಿಯೋ. ತುಂಬ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಇತ್ತಲ್ವ, ಹಕ್ಕಿಗಳ ಸೌಂಡು ಕೂಡ ಕೇಳಿಸ್ತಾ ಇತ್ತು. ನಾನು ಒಂದು ಲೇಡೀಸ್ ಟೀಮ್ ಜೊತೆ ಇದೇ ಫಸ್ಟ್ ಅಂತಲೇ ಹೇಳ್ಬೋದು ಫ್ಯಾಮಿಲಿನ ಬಿಟ್ಟು ಟ್ರಿಪ್ ಅಂತ ಹೋಗಿರೋದು. ನಾವು ಪೂಜೆನ ಮುಗಿಸಿದ ನಂತರ ಸ್ವಲ್ಪ ಹೊತ್ತು ಅಲ್ಲಿ ನದಿ ತೀರದಲ್ಲಿ ಕುತ್ಕೊಂಡು ಪಾರಾಯಣನ ಮಾಡಿದ್ವಿ. ಅಂದರೆ ದೇವ್ರನ್ನ ಹಾಡುಗಳನ್ನ ಹಾಡಿದ್ವಿ. ನೀಲಕಂಠಮಿಕ್ಷಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ನಂತರ ನಾವು ಭಾಗಮಂಡಲದ ಅಂದರೆ ತ್ರಿವೇಣಿ ಸಂಗಮದ ಎದುರುಗಡೆನೇ ಇರುವಂತಹ ಪಂಗಂಡೇಶ್ವರ ದೇವಾಲಯಕ್ಕೆ ಹೋಗಿದ್ದು. ಅಲ್ಲಿ ನಮಗೆ ಒಳಗಡೆ ಯಾವುದೇ ವಿಡಿಯೋನ ಅಲೋ ಮಾಡಿಲ್ಲ, ಹಾಗಾಗಿ ವಿಡಿಯೋನ ಮಾಡ್ಕೊಂಡಿಲ್ಲ. ಅಲ್ಲಿಂದ ಹೊರಟು ನೆಕ್ಸ್ಟು ನಾವು ಹೋಗಿದ್ದು ತಲಕಾವೇರಿಗೆ. ಇದು ತಲಕಾವೇರಿಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಾಡ್ಕೊಂಡಿರೋಂಥ ವಿಡಿಯೋ. ಇಲ್ಲಿ ನಾವು ಬಸ್ ಸ್ಟಾಪ್ ಅಂದರೆ ನಾವು ಟಿಟಿಲಿ ಹೊರಟಿದ್ದು. ನಮ್ಮ ಟಿಟಿನಲ್ಲಿ ಒಳಗಡೆಗೆ ಫುಲ್ಲು ದೇವಸ್ಥಾನ ಹತ್ರ ಬಿಡಲಿಲ್ಲ, ತಲಕಾವೇರಿ ಹತ್ರ. ಹಾಗಾಗಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ರಿಂದ ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇತ್ತು, ಹಾಗಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಅಕಸ್ಮಾತ್ ಯಾರಾದರೂ ನಡೆಯೋಕ್ಕಾಗಲ್ಲ ಅಂತ ಹೇಳೋರು ತಮ್ಮ ಆಟೋಗಳನ್ನ ಸಿಗುತ್ತೆ, ಆಟೋಗಳಲ್ಲಿ ಕೂಡ ಬರ್ಬೋದು. ನಾನು ಇದೇ ಮೊದಲ ಬಾರಿಗೆ ತಲಕಾವೇರಿಗೆ ಬಂದಿರೋದು. ಆಲ್ಮೋಸ್ಟ್ ಈ ಕಡೆ ಮಡಿಕೇರಿ ಕಡೆ ಟ್ರಿಪ್ಪೆಲ್ಲ ಬರ್ತಿರ್ತೀವಿ, ಆದರೂ ಕೂಡ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ. ನಾನು ಫೋಟೋ ವಿಡಿಯೋ ಅಂತೆಲ್ಲ ಅಷ್ಟೇ ನೋಡಿದ್ದು, ಅಥವಾ ಟಿ ವಿಲಿ ನೋಡಿದ್ದು. ಇದು ಜೀವನದಿ ಫಿಲಮಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದೊಂದು ಸಾಂಗು, ಕನ್ನಡ ನಾಡಿನ ಜೀವನದಿ ಅಂತ ಹೇಳಿ ಆ ಸಾಂಗ್ ಇಲ್ಲೇ ಶೂಟ್ ಮಾಡಿರೋದು. ತುಂಬ ಫಿಲ್ಮ್ಸ್ ಮಾಡಿದ್ದಾರೆ, ಆದರೆ ನಾನು ತುಂಬ ರೆಕಗ್ನೈಸ್ ಆಗಿ ನೋಡಿರೋವಂಥದ್ದು ನೋಡಿ, ಇಲ್ಲೇ ತೀರ್ಥೋದ್ಭವ ಆಗುವಂಥದ್ದು. ಇಲ್ಲಿ ನಮಗೆ ತೀರ್ಥೋದ್ಭವ ಆದಾಗ ಟಿ ವಿಲೆಲ್ಲ ಕೂಡ ತೋರಿಸ್ತಾ ಇರ್ತಾರಲ್ಲ, ಅದೇ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ, ತುಂಬ ಕಾಮಾಗಿದೆ. ನಾವು ಹೋಗಿದ್ದು ಬೆಳಗ್ಗೆ ಆಗಿದ್ದರಿಂದ ಬೆಳಗ್ಗೆ ಹೋಗಿದ್ದರಿಂದ ತುಂಬ ರಶ್ ಏನೂ ಇರಲಿಲ್ಲ ದೇವಸ್ಥಾನ. ನಮಗೆ ಇಲ್ಲಿ ಒಂದು ನೋಡೋದಕ್ಕೆ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲೊಂದಷ್ಟು ಫೋಟೋಗಳನ್ನ ಕೂಡ ತೊಗೊಂಡ್ವಿ. ಓಪನ್ ಪ್ಲೇಸಲ್ಲಿದೆ ಇದು ದೇವಸ್ಥಾನ ಅಂತ ಹೇಳಿದ್ರೆ, ತುಂಬ ಗೋಪುರ ಅದೆಲ್ಲ ಏನೂ ಮಾಡಿಲ್ಲ. ಓಪನ್ ಪ್ಲೇಸಲ್ಲಿದೆ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಮಡಿಕೇರಿ ಬಂದಿದ್ದು. ಮಡಿಕೇರಿಯಲ್ಲಿ ಒಂದು ದೇವಸ್ಥಾನ ಅಂದರೆ ಸಿಟಿ ಒಳಗಡೆನೇ ಇದೆ, ಓಂಕಾರೇಶ್ವರ ಟೆಂಪಲ್ ಅಂತ ಹೇಳಿ. ಈ ಓಂಕಾರೇಶ್ವರ ಟೆಂಪಲಿಗೆ ಬಂದ್ವಿ. ಅಲ್ಲಿ ದರ್ಶನನ ಮುಗಿಸಿ ನಾವು ಹೊರಟಿದ್ದು ದುಬಾರೆ ಫಾರೆಸ್ಟ್ ಕಡೆಗೆ.
ದುಬಾರೆ ಫಾರೆಸ್ಟಲ್ಲಿ ನಾನು ನೋಡಿದ ಮಟ್ಟಿಗೆ ಬೋಟಿಂಗ್ ಹೋಗಬೇಕು, ಇಲ್ಲ ಆನೆ ಸವಾರಿ ಹೋಗಬೇಕು, ಇಲ್ಲ ಕುದುರೆ ಸವಾರಿ ಹೋಗಬೇಕು. ಇದು ಯಾವುದೂ ಹೋಗಿಲ್ಲ ಅಂದರೆ ಅಲ್ಲಿ ಹೋಗಿನೂ ವೇಸ್ಟು. ಹಾಗಾಗಿ ನಾವು ಬೋಟಿಂಗ್ನ ಚಾಯ್ಸ್ ಮಾಡ್ಕೊಂಡು ಬೋಟಿಂಗಿಗೆ ಹೋಗಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಗೋಲ್ಡನ್ ಟೆಂಪಲ್. ಆಲ್ಮೋಸ್ಟ್ ಸಂಜೆ ಆಗಿತ್ತು ನಾವು ಹೋಗೋದ್ರೊಳಗಡೆ. ನಾವು ಹೋಗಿದ್ದು ಒಂದು ದಿನ ಟ್ರಿಪ್ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು. ನಾವು ಶನಿವಾರ ನೈಟ್ ಹೊರಟು ಭಾನುವಾರ ನೈಟ್ ವಾಪಸ್ ಬರಬೇಕು ಅಂತ ಹೇಳಿ ಹೊರಟಿದ್ದು. ಈ ಗೋಲ್ಡನ್ ಟೆಂಪಲ್ ನಾನು ಆಲ್ರೆಡಿ ಒಂದು 2-3 ಟೈಮ್ಸ್ ನೋಡಿದ್ದೆ. ಆದರೂ ಕೂಡ ಎಷ್ಟು ಸರಿ ನೋಡಿದ್ರೂ ಅದು ತುಂಬ ನೋಡಬೇಕು ಅನ್ನೋ ಅಂಥ ಪ್ಲೇಸೇ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಒಳಗಡೆ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಈ ಟ್ರಿಪ್ಪಲ್ಲಿ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ಫ್ಯಾಮಿಲಿ ಜೊತೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ, ಅದು ಕೂಡ ಚೆನ್ನಾಗಿರುತ್ತೆ, ಅದು ಕೂಡ ಇಂಪಾರ್ಟೆಂಟೇ. ಅದ್ರ ಜೊತೆಗೆ ನಮಗಾಗಿ ಒಂದು ದಿನ ಅಂತ ಏನಕ್ಕಪ್ಪ ನಾನು ಟೈಟಲ್ನ ಕೊಟ್ಟೆ ಅಂತ ಹೇಳಿದ್ರೆ, ವರ್ಷವಿಡೀ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ನ ಮಾಡ್ತಿರ್ತೀವಿ. ಹಾಗಾಗಿ ಮನೆ ಕೆಲಸ ಮತ್ತು ಮಕ್ಕಳ ಜವಾಬ್ದಾರಿ ಇದೇ ಇರುತ್ತೆ. ಆದರೆ ನಮಗೆ ಆಗಿ ಒಂದು ದಿನ ಯಾಕಪ್ಪ ಬೇಕು ಅಂತ ಅನ್ನಿಸ್ತು ಅಂದರೆ, ಎಲ್ಲ ಜವಾಬ್ದಾರಿಗಳನ್ನ ಒಂದು ದಿನದ ಮಟ್ಟಿಗೆ ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಹೋದಾಗ ಒಂದು ಎಂಜಾಯ್ಮೆಂಟ್ ಫ್ಯಾಮಿಲಿ ಜೊತೆ ಹೋದಾಗ ಸಿಗಲ್ಲ ಅಂತ ಇಲ್ಲ, ಫ್ಯಾಮಿಲಿ ಜೊತೆ ಹೋದಾಗಲೂ ಸಿಕ್ಕಿರುತ್ತೆ. ಆದರೆ ಫ್ರೆಂಡ್ಸ್ಗಳ ಜೊತೆ ಓನ್ಲಿ ಲೇಡೀಸ್ ಹೋದಾಗ ಸಿಗೋವಂಥ ಖುಷಿನೇ ಬೇರೆ. ಹಾಗಾಗಿ ನಮಗಾಗಿ ಒಂದು ದಿನ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.